ಟೋಟಲ್ ಆಗಿ ಒಂದು ಆಕ್ಷನ್ಸ್ ಇದೆ. ಸೊ ಇದನ್ನೆಲ್ಲ ತಗೊಂಡು ಒಂದು ಫ್ಯಾಮಿಲಿಯಲ್ಲಿ, ಒಂದು ಮನೆಯಲ್ಲಿ, ಸೊ ಏನು ದಿನನಿತ್ಯದ ಒಂದು ಸಂಸಾರದಲ್ಲಿ ತೊಂದರೆ ಮತ್ತೆ ಸುಖ, ಶಾಂತಿ ಮತ್ತೆ ಇದೆಲ್ಲದನ್ನು ಕೂಡ ಹೇಗೆ ಎದುರಿಸಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ. ಸೊ ಇದನ್ನ ಮಾಡ್ಬೇಕಾದ್ರೆ ನನಗೆ ಒಂದೇ ಒಂದು ಆಸೆ ಇತ್ತು. ಸರ್ಗೂ ನನಗೂ ಮುಂಚೆನೆ ಪರಿಚಯ ಇತ್ತು ಹಂಸಲೇಖ ಸರ್ ಜೊತೆ. ಸೊ ನನಗೆ ಹಂಸಲೇಖ ಸರ್ ಜೊತೆ ಒಂದು ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದಾಗ ಅವರು ಸರ್ ಅವರೆಲ್ಲ ದೊಡ್ಡ ದೊಡ್ಡ ಒಂದಿದು ಯಾರು ಹೇಳಿದ್ರು? ಸುಮನ್ ಸರ್. ನಾನೇ ಹೇಳಿದ್ನಲ್ಲ. ಅದಕ್ಕೆ ಅವ್ರು ನಮ್ ಜೊತೆ ಎಲ್ಲ ಹೀಗೆ ಬರ್ತಾರ ಸರ್ ನಮ್ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರ ಅನ್ನೋದು ಅವರಿಗೆ ಒಂದಿದಿತ್ತು. ಆಮೇಲೆ ನಾನು ಹೇಳ್ದೆ ಇಲ್ಲ, ಒಂದ್ಸರಿ ಬಾಗಿಲು ತಟ್ಟು ನೋಡುವ, ಓಪನ್ ಆದ್ರೆ ಓಪನ್ ಆಗ್ಬೋದು, ಇಲ್ಲ ಅಂದ್ರೆ ಕ್ಲೋಸ್ ಆದ್ರೆ ತೊಂದರೆ ಇಲ್ಲ ಅಂತ. ಸೊ ಆಮೇಲೆ ನಾನೊಂದ್ಸರಿ ಅವ್ರಿಗೆ ಕರೆ ಮಾಡಿದೆ, ಸರ್ ಈ ತರ ಮಾಡ್ಬೇಕಂತ ಹೇಳಿ. ಅವರು ರಿಜೆಕ್ಟ್ ಮಾಡಿದ್ರು ಫಸ್ಟ್ ಡೇ, ಇಲ್ಲಪ್ಪ ನಾನು ಮಾಡಲ್ಲ, ಸೊ ನನಗೆ ಬೇಡ ಈಗ ಕನ್ನಡ ಸ್ವಲ್ಪ ದಿನ ನಾನು ಸ್ಟಾಪ್ ಮಾಡಿದ್ದೀನಿ ಅಂತ. ಆಮೇಲೆ 2 days ಬಿಟ್ಟು ಅವರೇ ಫೋನ್ ಮಾಡಿದ್ರು. ಸೊ ಯಾಕೋ ನನಗೆ ಮನ್ಸಾಗಿದೆ ಶರತ್. ಹಾಗೆ ನನಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಯಾಕೆಂದ್ರೆ ಅವ್ರು ಅದನ್ನ ಓಕೆ ಕೊಟ್ಟಾಗ ಸೊ ನನಗೆ ಒಂದು ಅರ್ಧ ಗೆದ್ವಿ ಅಂತಾನೆ. ಯಾಕೆಂದ್ರೆ ಅವ್ರು ನಮಗೆ ಒಂದು ಆನೆ ಬಲ ನಮ್ಮ ಸಿನಿಮಾಗೆ. ಯಾಕೆಂದ್ರೆ ಕನ್ನಡದ ಒಂದು ಲೆಜೆಂಡ್ರಿ, ಸೊ ನಾದಬ್ರಹ್ಮ, ಸೊ ಅವ್ರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅಂತಂದ್ರೆ ಸೊ ನಮಗೇನೋ ಒಂದು ಶಕ್ತಿ. ಸೊ ಹಾಗಾಗಿ ನಮಗೆ ನಾನು ಆ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿ ಇವ್ರು ಒಪ್ಕೊಂಡ ಮೇಲೆ ನಾನು ಅವರಿಗೆ ಮಾತು ಕೊಟ್ಟೆ, ಓಕೆ ನಾನು ಮಾಡ್ತೀನಿ. ಇಲ್ಲಾಂದ್ರೆ ಇವ್ರು ಇರ್ಲಿಲ್ಲ ಅಂದ್ರೆ ನಾನು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೆ. ಸೊ ನೋಡೋಣ ಮಾಡೋಣ ಹಾಗಾಗಿ ಸೊ ಅದು ಒಂದು ನಮಗಿದಾಯ್ತು. ಸೊ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಮತ್ತೆ ಹಂಸಲೇಖ ಸರ್ ಒಪ್ಪಿದ ನಂತರ ಮತ್ತೆ ನಾವು ಹೀರೋ ಮತ್ತೆ ಹೀರೋಯಿನ್ ಮತ್ತೆ ನಮ್ಮ ಚಿತ್ರತಂಡವನ್ನ ನಾವು ಒಟ್ಟು ಮಾಡ್ಬೇಕಾದ್ರೆ ಸೊ ನಮಗೆ ಸೊ ನನಗೆ ತುಂಬಾ ಇಷ್ಟ ಇತ್ತು ಅರ್ಜುನ್ ಕಾಪಿಕಾಡ್. ಬಿಕಾಸ್ ಅವರ ಒಂದು ಹೈಟ್, ಫಿಟ್, ಪರ್ಸನಾಲಿಟಿ ಅಂಡ್ ದೆನ್ ಅವರ ರಕ್ತದಲ್ಲೇ ಇದೆ. ಯಾಕೆಂದ್ರೆ ಅವರು ತುಳುನಾಡಿನಲ್ಲಿ ಒಂದು ದೊಡ್ಡ ಹೆಸರು ಮಾಡಿದ್ದಾರೆ ಅವರ ತಂದೆಯವರು. ಜೊತೆಗೆ ಅವರು ಕೂಡ ಅಷ್ಟೇನೆ. ಸೊ ನಮ್ ತುಳುನಾಡಿನಲ್ಲಿ ಅವರು ಒಂದು ಆಕ್ಷನ್ ಹೀರೋ. ಸೊ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಒಳ್ಳೆ ನೇಮ್ ಮಾಡಿದ್ದಾರೆ. ನಂಬರ್ 1 ಪ್ಲೇಸ್ ನಲ್ಲಿ ತುಳುನಲ್ಲಿ ಅವರಿದ್ದಾರೆ. ಹಾಗಾಗಿ ನನಗೆ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕಂತ ಹೇಳಿ ನಾನು ಸೊ ಮಾತಾಡ್ತಾ ಇದ್ದೆ. ಹಾಗೆ ನಮ್ಗೆ ಸೊ ನಾನು ಒಂದು ಜಿಮ್ಮಿಗೆ ಹೋಗ್ತಾ ಇರ್ಬೇಕಾದ್ರೆ ನನಗೆ ತುಂಬಾ ಆತ್ಮೀಯರು ಉಮೇಶ್ ಮಾಸ್ಟರ್ ಅವ್ರು ಬಂದಿದ್ದಾರೆ. ಸೊ ಅವರು ನನಗೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಶರತ್ ನೀವು ಮಾಡಿ, ನಿಮ್ ಕೈಲಾಗತ್ತೆ ಅಂತ ಹೇಳ್ತಿದ್ರು. ನಾನು ಅವತ್ತೇ ಹೇಳಿದ್ದೆ ಸರ್ಗೆ, ಸರ್ ನಾನು ಮಾಡೋದಾದ್ರೆ ಅರ್ಜುನ್ ಕಾಪಿಕಾಡ್ ಜೊತೆ ಒಂದ್ ಮಾಡ್ಬೋದಾ ಸರ್ ಅಂತ ಹೇಳಿ. ಸೊ ಆಗ ಅವರು ಕೂಡ ಓಕೆ ಆಗ್ಬೋದು, ತೊಂದರೆ ಇಲ್ಲ, ಮಾತಾಡುವ. ಯಾಕೆಂದ್ರೆ ಅವ್ರು ಅರ್ಜುನ್ ಕಾಪಿಕಾಡ್ ಉಮೇಶ್ ಸರ್ ಮುಂಚೆನೆ ಸ್ನೇಹಿತರು. ಮತ್ತೆ ಅವ್ರು ನಮಗೆ ಎಲ್ಲ ಜಿಮ್ ಅಲ್ಲಿ ನಮ್ಮನ್ನ ಟ್ರೈನ್ ಅಪ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವರು ಎಲ್ಲ ಒಂದು ಮೀಟಿಂಗ್ ನಲ್ಲಿ ಸೊ ನಮಗೆ ಓಕೆ ಸಿಕ್ತು. ಅವರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಒನ್ ಬೈ ಒನ್ ಜೊತೆಗೆ ನಮಗೆ ಅರ್ಜುನ್ ಕಾಪಿಕಾಡ್ ಆದ ನಂತರ ಸೊ ಅದಕ್ಕೊಂದು ಜೋಡಿ ಮಾಡ್ಬೇಕಲ್ಲ. ಹಾಗಾಗಿ ಒಂದು ಹೀರೋಯಿನ್ ಹುಡುಕ್ಬೇಕಾದ್ರೆ ಸುಷ್ಮಿತಾ ಅವರು ಕೂಡ ನಮ್ಮ ತಂಡಕ್ಕೆ ಜಾಯಿನ್ ಆದ್ರು. ಸೊ ಒಳ್ಳೆ ಒಂದು ಜೋಡಿ, ತುಂಬಾ ಖುಷಿ ಆಯ್ತು. ಸೊ ಹಾಗಾಗಿ ಈ ತಂಡದಲ್ಲಿ ಪ್ರತಿಯೊಬ್ರು ಕೂಡ ಅಷ್ಟೇನೆ. ಸೊ ಯಾವ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ನಾವು ತುಂಬಾ ಸೆಲೆಕ್ಷನ್ ಮಾಡ್ಕೊಂಡು ನಮ್ಮಲ್ಲಿ ಕರಾವಳಿ ಭಾಗದಲ್ಲಿ ಇರತಕ್ಕಂತ ಕಲಾವಿದರುಗಳಿಗೆ ನಾವು ಜಾಸ್ತಿ ಮಾಡಿದ್ವಿ. ಬಿಕಾಸ್ ಯಾಕೆಂದ್ರೆ ಶೂಟಿಂಗ್ ಆಗಿರೋದು ನಮಗೆ ಅಲ್ಲೇನೆ, ಎಲ್ಲ ಕರಾವಳಿ ತೀರದಲ್ಲಾಗಿದೆ. ಸೊ ಹಾಗಾಗಿ ನಾವು ಜಾಸ್ತಿ ಅಲ್ಲಿಯವ್ರನ್ನೇ ಅವೈಲಬಿಲಿಟಿ ಇರೋರ್ನೇ ನಾವು ತಗೊಂಡು ಸೊ ನಾವು ಆ ಸಿನಿಮಾನ ಮಾಡಿದ್ವಿ. ಸೊ ಹೆಸರು ಕೂಡ ಅಷ್ಟೇನೆ. ಸೊ ಈಗ ಕಲಿಯುಗ ಅಂತ ಅಂದ್ರೆ ಗೊತ್ತಿದೆ. ಸೊ ಎಲ್ಲ ನಾವ್ ಏನೇ ಆದ್ರೂ ಕೂಡ ಈ ಕಲಿಯುಗದಲ್ಲಿ ಹೀಗ ಹಾಗ ಅಂತ ನಾವು ಮಾತಾಡ್ಕೊಳ್ತೀವಿ. ಸೊ ಅದೆಲ್ಲದೂ ಇರುತ್ತೆ. ಕಲಿಯುಗ ಅಂದ ಕೂಡ್ಲೇನೆ ನಮಗೆ ಎಲ್ಲದನ್ನು ಕೂಡ ನಾವು ಅದ್ರಲ್ಲಿ ನೋಡ್ಬೋದು, ಒಳ್ಳೇದು ಕೆಟ್ಟದ್ದು ಎಲ್ಲನೂ ನೋಡ್ಬೋದು. ನಮ್ಮ ಸಿನಿಮಾದಲ್ಲೂ ಕೂಡ ಇದೆ. ಸೊ ಒಂದು ಮನೋರಂಜನೆ ಖಂಡಿತ ಇದ್ದೇ ಇದೆ. ಸೊ ಹಾಗಾಗಿ ಅದನ್ನ ನಾವು ಮಾಡಿದ್ವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಸೊ ನಮ್ಮ ಸಿನಿಮಾಗೆ ಬೇಕು, ಜೊತೆಗೆ ನಿಮ್ಮ ಆಶೀರ್ವಾದ ನಮಗೆ ಬೇಕು. ಥ್ಯಾಂಕ್ ಯು. ಹೊಸದಾಗಿ ನಾವು ಈ ಪ್ರೊಡಕ್ಷನ್ಸ್ ನ ಶುರು ಮಾಡಿ ಹೊಸದಾಗಿ ನಾವು ಮಾಡಿರುವಂತದ್ದು. ಹಾಗೆ ಸೊ ನಾವು ಒಂದು ಪ್ಲಾನ್ ಇಟ್ ಮಾಡಿದ್ವಿ. ಯಾಕೆಂದ್ರೆ ಮನೋರಂಜನೆ ಎಷ್ಟು ಇಂಪಾರ್ಟೆಂಟ್, ಬಿಸ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ನಾವು ಏನೇ ಇನ್ವೆಸ್ಟ್ ಮಾಡಿದ್ರು ಕೂಡ ಅದನ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸೊ ಅದನ್ನ ನಾವು ಯಾವುದೇ ರೀತಿ ಅನಗತ್ಯವಾಗಿ ಖರ್ಚು ಮಾಡಿಕೊಳ್ಳೋದಿಲ್ಲ, ಅಗತ್ಯವಾಗಿ ನಮಗೆ ಬೇಕಾಗಿರೋದನ್ನ ಖರ್ಚು ಮಾಡಿಕೊಂಡು ನಾವು ಆ ಸಿನಿಮಾನ ಮಾಡಿದ್ವಿ. ಸೊ ನಾವೊಂದು 2 hours ಸಿನಿಮಾಗೆ ಬಂದ್ರು ಕೂಡ ಅದನ್ನೆಲ್ಲೂ ಕೂಡ ಬೇಜಾರಾಗದೇ ಇರೋ ಹಾಗೆ ಜನಗಳಿಗೆ ಅದನ್ನ ಹಿಡಿದಿಡೋ ಅಂತ ಕಾರ್ಯಕ್ರಮವನ್ನ ಸೊ ನಮ್ಮ ಸುಮನ್ ಸುವರ್ಣ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ಫ್ರೀಡಮ್ನು ನಾವು ಅವರಿಗೆ ಕೊಟ್ಟಿದ್ವಿ. ನಾವು ಯಾರು ಅದ್ರೊಳಗಡೆ ನಾವು ಹಿಂಗಾಗ್ಬೇಕು ಹಾಗಾಗ್ಬೇಕು ಅಂತ ನಾವೇನು ಹೇಳಕ್ ಹೋಗ್ಲಿಲ್ಲ. ಎಲ್ಲ ಸಂಪೂರ್ಣ ಎಲ್ಲ ಯಾಕೆಂದ್ರೆ ಅದು ಅವ್ರದ್ದು ಒಂದು ಮಗು, ಅದು ಕಲ್ಜಿಗ ಅನ್ನೋದು. ಅವ್ರು ಅದನ್ನ ಹೇಗ್ ಬೆಳೆಸಿದ್ದಾರೆ ಏನು ಅನ್ನೋದು ಅದು ಅವ್ರೊಬ್ರಿಗೆ ಗೊತ್ತು. ಪಾಪ ಕಷ್ಟಪಟ್ಟಿದ್ದಾರೆ. ಸೊ ಎಸ್ಪೆಷಲಿ ನಮಗೆ ಬಿಸ್ನೆಸ್ ನಲ್ಲಿ ಲಾಸ್ ಅಂಡ್ ಲಾಭ ಇದ್ದೇ ಇರುತ್ತೆ. ಬಟ್ ಪಾಪ ಅವರು ಅದನ್ನ
ಕನ್ನಡ ಸಿನಿಮಾಗೆ ಮೊದಲು ಡೈರೆಕ್ಷನ್ಸ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋದು ನಮಗೆಲ್ಲೋ ಒಂದ್ ಕಡೆ ನಮ್ಮ ತಂಡದವರಿಗೆ ಸೊ ಒಂದು ಆಸೆ ಇದೆ. ಸೊ ಅವರದು ಸಕ್ಸಸ್ ಆದ್ರೆ ಸೊ ನಾವೆಲ್ಲ ಸಕ್ಸಸ್ ಆದ್ವಿ ಅಂತ. ಹಾಗಾಗಿ ಸಂಪೂರ್ಣ ಅಧಿಕಾರವನ್ನು ಅವರಿಗೆ ಕೊಟ್ಟಿದ್ವಿ. ನಾವೆಲ್ಲರೂ ಅವ್ರ ಜೊತೆ ಯಾವಾಗ್ಲೂ ಇರ್ತೀವಿ, ಡೈರೆಕ್ಟರ್ ಜೊತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇವತ್ತು ವೇದಿಕೆಯಲ್ಲಿ ಅವರ ಸರಿ ಸಮರಾಗಿ ನಾನು ಕೂತ್ಕೊಂಡಿದ್ದೀನಿ ಅಂದರೆ ಇದು ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ನಾದಬ್ರಹ್ಮ ಶ್ರೀಯುತ ಶ್ರೀಮಾನ್ ಹೇಳಲಿಕ್ಕೆ ಯಾವುದೇ ಪದಗಳಿಲ್ಲ. ಆದರೂ ಹಂಸಲೇಖ ಅವ್ರಿಗೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಶರತ್ ಅವರು ನನಗೆ ಸುಮಾರು ವರ್ಷಗಳಿಂದ, ಸಾಧಾರಣ 2003 ಆಜುಬಾಜಿನಿಂದ ಅವರು ನಮಗೆ ಆಕಸ್ಮಿಕವಾಗಿ ಅವರು ಪರಿಚಯ ಆದ ನಂತರ ಒಂದಲ್ಲ ಒಂದು ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಅವ್ರು ಹೇಳಿದ್ರು ಹೋಟೆಲಿಂಗ್ ಆಗಿರ್ಬೋದು, ಇನ್ನು ಸುಮಾರು ಇನ್ನು ಪ್ರಾಡಕ್ಟ್ಸ್ಗಳು ಬೇಕಾದಷ್ಟು ಇದ್ದಾವೆ. ಇದು ಲೇಟೆಸ್ಟ್ ಪ್ರಾಜೆಕ್ಟ್ ಹೌದು, ಏನು ಇದು ಸಿನಿಮಾ ಇದು ಮಾಡ್ತಾರೆ, ಡೈರೆಕ್ಟ್ ಇದು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಆ ವಿಚಾರದಲ್ಲಿ ಒಂದ್ಸತಿ ಫಿಲಮ್ ಪ್ರೊಡ್ಯೂಸ್ ಮಾಡೋಣ ಅಂತ ನನಗೆ ಒಂದು ನಿಮಿಷ ಕೂದಲೆಲ್ಲ ಎತ್ತಿ ನಿಂತ್ಕೊಂಡಂಗಾಯ್ತು. ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಒಂದು ಸಾಮಾನ್ಯದ ಇದಲ್ಲ, ಅದು ಸಂದರ್ಭನೇ ಅಲ್ಲ. ಅದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಒಂದು ಎಲ್ಲಿಯ ಮಾಮರ ಎಲ್ಲಿ ಯಾಕೆ ಹೋಗಿಲ್ಲ ಅನ್ನಂಗೆ ಆಗ್ಬಿಡುತ್ತೆ ನನಗೆ. ಶರತ್ ಏನ್ ಹೇಳ್ತಾ ಇದ್ದೀರಾ, ಸಿನಿಮಾ ಪ್ರೊಡ್ಯೂಸ್ ಮಾಡೋದ, ಡೈರೆಕ್ಷನ್ ಮಾಡೋದ, ಏನು ಪ್ರೊಡ್ಯೂಸ್ ಅಂದ್ರೆ ಏನ್ ಗೊತ್ತಾ ಅಂತ ಕೇಳಿದೆ ನಾನು ಸತ್ಯವಾಗಿ. ಅಲ್ಲ, ನಿರ್ಮಾಣ ಮಾಡೋದು, ಅದಕ್ಕೆ ಎಷ್ಟು ಕಾಸ್ಟ್ ಬೇಕು, ಎಷ್ಟು ಬಂಡವಾಳ ಬೇಕು ಶರತ್ತು, ನಾವೆಲ್ಲಿದ್ದೀವಿ, ಆಕಾಶ ಎಲ್ಲಿದೆ ಅಂತ ಕೇಳೋದಾಗಿಲ್ಲ ಸರ್. ಈ ಥರ ಸುವರ್ಣರು ಸಿಕ್ಕಿದ್ದಾರೆ, ಅವರೆಲ್ಲ ಬ್ರೀಫಾಗಿ ಹೇಳಿದಾಗ ಇಲ್ಲ ಶರತ್ ನೀವೇನೇ ಹೆಜ್ಜೆ ಇಟ್ರು ಒಂದು ಯೋಚನೆ ಮಾಡಿ ಹೆಜ್ಜೆ ಇಡ್ತೀರಾ, ಅದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ ಮಾಡಿ. ಆದರೆ ಹೆಜ್ಜೆಗೂ ಕೆಲವರು ಅನುಭವಿಗಳಿರ್ತಾರೆ, ಅವ್ರದ್ದು ಇದು ತಗೊಳ್ಳಿ, ಮಾರ್ಗದರ್ಶನ ತಗೊಳ್ಳಿ ಅಂತ. ನನಗಿಲ್ಲ, ಅವ್ರು ಫಸ್ಟ್ ಹೇಳಿದ್ದು ಹಂಸಲೇಖ ಅವ್ರ ಬಗ್ಗೆ. ಇನ್ನೇನು ಬಿಡು, ಅವರಿದ್ದಾಗ ನಮಗೆ ಒಂದು ದೊಡ್ಡ ಬಲ ಇದೆ, ಹಾಗಾಗಿ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅದಕ್ಕೆಲ್ಲರೂ ಚಿತ್ರದ ರಂಗ ಚೆನ್ನಾಗಿ ಮಾಡಿದ್ದಾರೆ ಅಂತ. ಯಾಕೆಂದರೆ ರಾತ್ರಿ 12, 1 ಗಂಟೆ 2 ಗಂಟೆಗೆ ಶರತ್ ನನಗೆ ಫೋನ್, ಸರ್ ಯಾಕೆ ಏನು ಶರತ್ ಅಂದರೆ ನನಗೇನು ಡೌಟ್, ಸರ್ ಇಲ್ಲೊಂದು ಶೂಟಿಂಗ್ ಆಗ್ತಾ ಇದೆ, ಏನು ತೊಂದರೆ ಇಲ್ವಾ ಅಂತ. ಆಯಿತು, ಕನ್ಸರ್ನ್ ಸ್ಟೇಷನ್ಗೆ ಫೋನ್ ಮಾಡೋದು, ಇದು ಮಾಡೋದು. ಹಾಗಾಗಿ ನಾವು ಸಹ ಸಪೋರ್ಟಾಗಿ ನಿಂತ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಈ ಒಂದು ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವಿನ್ನೂ ನೋಡಿಲ್ಲ, ಅದು ಮೂಡಿ ಬಂದಿದೆ ಅಂತಲೂ ನಾನು ಭಾವಿಸಿದ್ದೇನೆ. ಹಾಗಾಗಿ ಚಿತ್ರರಂಗದ ಎಲ್ಲ ತಂಡದವರಿಗೆ, ಇದರ ಹಿಂದೆ ನಿಂತು ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಾಂತರಾಳದ ನಮನವನ್ನು ಸಲ್ಲಿಸುತ್ತಾ ಯಶಸ್ಸಾಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಜೈ. ಸೊ ನೀವು ಯಾವಾಗಲೂ ನಿಮ್ಮ ಸಪೋರ್ಟ್ ಈ ಸಿನಿಮಾಕ್ಕೆ ಬೇಕು. ಕಲ್ಜಿಗ ಅನ್ನೋ ಒಂದು ಕನ್ನಡ ಮತ್ತು ತುಳು ಸಿನಿಮಾ ಈ ಬೆಂಗಳೂರಲ್ಲಿ ಪೋಸ್ಟರ್ ಲಾಂಚ್ ಆಗ್ತಾ ಇರೋದು ತುಂಬಾ ಖುಷಿಯಾದ ವಿಷಯನೇ. ಸೊ ಇದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ಮತ್ತೆ ಬ್ಯಾಕ್ ಬೋನ್ ಆಗಿ ನಿಂತು ಈ ಸಿನಿಮಾಕ್ಕೆ ಒಂದು ಒಳ್ಳೇದಾಗ್ಲಿ ಅಂತ ಹೊಸ ಟೀಮ್ಗೆ ಸಪೋರ್ಟ್ ಮಾಡ್ತಿರೋ ನಮ್ಮ ಮಹಾಗುರುಗಳು ಹಂಸಲೇಖ ಸರ್ಗೆ ತುಂಬಾ ಧನ್ಯವಾದಗಳು. ಸೊ ಅವರ ಆಶೀರ್ವಾದ ಸದಾಕಾಲ ಹೊಸಬರಿಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಅನ್ನೋದಕ್ಕೆ ನಾವು ಹಿಂದೆಯಿಂದ ನೋಡ್ಕೊಂಡು ಬಂದಿದೀವಿ. ಸೊ ಅದ್ರ ಜೊತೆಗೆ ನಮ್ಮ ಅಣ್ಣ ಶರತ್ ಕುಮಾರ್ ಅವ್ರಿಗೂ ಅವ್ರು ಸಪೋರ್ಟ್ ಮಾಡ್ತಾ ಇರೋದು ಸೊ ತುಂಬಾ ಖುಷಿಯಾದ ವಿಷಯ. ಸೊ ಹಾಗೆ ನಾನು ವಿಶ್ ಮಾಡ್ಬೇಕಾಗಿರೋದು ಮುಖ್ಯವಾಗಿ ನಮ್ಮ ಡೈರೆಕ್ಟ್ರು ಹೊಸ ಒಂದು ಕನಸಿಟ್ಕೊಂಡು ಕನ್ನಡ ಮತ್ತೆ ತುಳು ಸಿನಿಮಾ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಪ್ರತಿಯೊಬ್ಬರ ಆಶೀರ್ವಾದ ಒಳ್ಳೇದಾಗ್ಲಿ ಅಂತ ನಾವು ಒಂದು ಪ್ರೋತ್ಸಾಹ ಮಾಡ್ಬೇಕಂತ ಅನ್ಕೊಂಡಿದೀವಿ. ಸೊ ಅದ್ರ ಜೊತೆಗೆ ನಮ್ಮ ಅರ್ಜುನ್ ಕಾಪಿಗಾಡ್ ಮತ್ತೆ ಹೀರೋಯಿನ್ ಆಗಿರುವಂತ ಈ ಶ್ರೀ ನಟಿ ಅವರಿಗೆ ತುಂಬಾ ಒಳ್ಳೇದಾಗ್ಲಿ. ಸೊ ಈ ಸಿನಿಮಾ ಒಳ್ಳೆ ಸಕ್ಸಸ್ ಕಾಣ್ಲಿ ಕನ್ನಡ ಮತ್ತು ತುಳು ಎರಡೂ ಅಲ್ಲಿ ಅಂತ ನನ್ನ ಆಶ್ವಾಸನೆ. ಫಸ್ಟ್ 2 ಕನಸು ಬಂದಿರೋದಾಗ, ಆಮೇಲೆ ಗಂಧದ ಕುಡಿ ಅದು ಮಾಡಿದ್ದೆ. ಇದು 4th ಫಿಲ್ಮ್ ಇವ್ರದೆ, ಇದು 5th ಫಿಲ್ಮ್, 4th ಫಿಲ್ಮ್ ಇವ್ರದ್ದು ಮಾಡಿದ್ದೆ, ತುಳು ಫಿಲ್ಮ್ ಬಂದು. ಸೊ ಕನ್ನಡ ಫಿಲ್ಮ್ ಇದು 3rd ಫಿಲ್ಮ್ ಕನ್ನಡದಲ್ಲಿ. ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯನ್ಸ್ ಈ ಫಿಲ್ಮಲ್ಲಿ. ಯಾಕಂದರೆ ಹೈಯೆಸ್ಟ್ ಡೇ ನೈಟ್ ಶೂಟ್ ಇತ್ತು. ಅಂದರೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿತ್ತು ಫಿಲ್ಮು, ನೆಕ್ಸ್ಟ್ ಡೇ ಅಂದರೆ 6 o'clock ತನಕ ಆಗ್ತಿತ್ತು, ರೆಸ್ಟ್ ಇರಲಿಲ್ಲ. 24 hours ಶೂಟ್ ಮಾಡ್ತಿದ್ವಿ. ಸೊ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್. ಸೊ ಟೋಟಲ್ 22 days ನಾವು ಫಸ್ಟ್ ಫಿಲ್ಮ್ ಮುಗಿಸಿದ್ದೀವಿ. ಫಸ್ಟ್ ಫಿಲ್ಮೆಲ್ಲ ಮುಗಿದಿದೆ. ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ಗೆ ಸೋನಣ್ಣಗೆ, ಅಂದರೆ ಪ್ರೊಡ್ಯೂಸರ್ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನನಗೆ ಎಷ್ಟು ಲಕ್ಕಿ ಸೊ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ಫಿಲ್ಮ್ ಶುರುವಾಗಕ್ಕಿಂತ ಮುಂಚೆ ನನಗೆ ಸುಮನ್ ಸರ್ ಅಪ್ರೋಚ್ ಮಾಡಿದಾಗ
ನನ್ನ ಕೈಲಿ ಪಾತ್ರ ಮಾಡೋಕ್ಕೆ ಆಗತ್ತಾ ಅನ್ನೋ ಕ್ವೆಶನ್ ಜೊತೆಗೆ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದು, ಇಲ್ಲಿಯ ಕನ್ನಡ ಬೇರೆ, ಮಂಗಳೂರು ಕನ್ನಡ ಬೇರೆ, ನನಗೆ ಪಾತ್ರ ಮಾಡೋಕ್ಕಾಗತ್ತಾ ಅಂತ ನನಗೆ ತುಂಬ ಡೌಟ್ಸ್ ಇದ್ದಾಗ ಅವರು ನನಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಆಗಲಿ, ಅಲ್ಲಿ ಬಂದು ಹೇಗೆ ಮಾತಾಡಬೇಕಂತ ಹೇಳಿಕೊಟ್ಟು ಈ ಮೂವಿ ಎಷ್ಟೇ ಚಾಲೆಂಜಿಂಗ್ ಇದ್ರೂ ಡೇ ಆ್ಯಂಡ್ ನೈಟ್, ಸರ್ ಹೇಳಿದಂಗೆ ಡೇ ಆ್ಯಂಡ್ ನೈಟ್ ನಾವು ವರ್ಕ್ ಮಾಡಿ ನಿಮ್ಮ ಮುಂದೆ ಒಂದು ಎಂಟರ್ಟೈನಿಂಗ್ ಇರುವಂಥ ಮೂವಿನ ಒಂದು ಮಾಡಿದ್ದೀವಿ. ಸೊ ಅದನ್ನೆಲ್ಲ ನೀವು ನೋಡಿ ನಿಮ್ಮ ಬೆಸ್ಟ್ ವಿಶಸ್ನ ನನಗೆ ಕೊಡಬೇಕಂತ ಹೇಳಿ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ಏನು ಪಾತ್ರ? ನಾನು ಅರ್ಜುನ್ ಸರ್ ಅವರ ಹೆಂಡತಿ ಪಾತ್ರ ಮಾಡಿದ್ದೀನಿ ಮೂವಿಯಲ್ಲಿ. ಸೊ ಅವರ ಲೈಫಲ್ಲಿ ಇರೋ ಚಾಲೆಂಜಸ್ಸಲ್ಲಿ ಸಮಭಾಗಿಯಾಗಿ ಇಬ್ಬರೂ ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ಕ್ಯಾರೆಕ್ಟರ್. ನಾನು ಇದಕ್ಕಿಂತ ಮುಂಚೆ ಚೌ ಚೌ ಬಾತ್ ಅಂತ ಹೇಳಿ ಒಂದು ಮೂವಿ ಮಾಡಿದ್ದೀನಿ. ಅದು ರಿಲೀಸ್ ಆಗಿದ್ದು ಒಂದು 3 ವೀಕ್ಸ್ ಹಿಂದೆ, ಈಗ ಇನ್ನೂ ಓಡ್ತಿದ್ದಾರೆ. ಸೊ ಅದು ಇವಾಗ ಇಲ್ಲ, ಅನ್ಫಾರ್ಚುನೇಟ್ಲಿ ಡಬ್ಬಿಂಗ್ ಮಂಗಳೂರಲ್ಲಿ ನಡೀತಿದ್ದರಿಂದ ಅವ್ರಿಗೆ ಆ ಸ್ಲ್ಯಾಂಗ್ ಕರೆಕ್ಟಾಗಿ ಬರಬೇಕು ಅಂತ ಹೇಳಿ ಡಬ್ಬಿಂಗ್ ಬೇರೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವಾಗ ಫಸ್ಟ್ ಬಂದಾಗ ನೀವು ಹಾಡಿದ ಬಗ್ಗೆ ಮಾತಾಡಿದ್ರಿ ಸರ್. ಐ ಆಮ್ ಅ ಬಾತ್ರೂಮ್ ಸಿಂಗರ್. ಆದರೂ ನೀವೊಂದು ಹಾಡಬೇಕಂತ ಹೇಳಿದಾಗ ಇಟ್ ವಾಸ್ ಅ ಗ್ರೇಟ್ ಆನರ್ ಟು ಮೀ. ಅಂದರೆ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ. ಇಟ್ ಮೀನ್ಸ್ ಅ ಲಾಟ್. ಆ್ಯಂಡ್ ಇಲ್ಲಿ ಸೇರ್ಬೇಕಂತ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ರಿಗೂ ನಮಸ್ಕಾರ. ಕಲ್ಜಿಗ ಸಿನಿಮಾ ಒಂದು ಸಿನಿಮಾಕ್ಕಿಂತ ನಾನೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಒಂದು ಹೊಸ ರೀತಿಯ ಎಕ್ಸ್ಪೀರಿಯನ್ಸಲ್ಲಿ ಈ ಸಿನಿಮಾನ ನಾವು ಮಾಡಿದ್ದೀವಿ. ಬಹುಶಃ ಸರತ್ ಸರ್ ಆಗಿರಲಿ, ಸುಮನಿಗಾಗಿರಲಿ, ಇವಾಗ ಸಚಿನ್ ಶೆಟ್ಟಿ, ಸುಷ್ಮಿತಾ ಇವರಿಗೆಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ನಾವು ಸಿನಿಮಾ ಶೂಟ್ ಮಾಡ್ತಿದ್ವಿ, ಆದರೆ ಅದನ್ನು ಮಾಡಿಸ್ತಿದ್ದು ಅವರು ಬೇರೊಬ್ರು ಇದ್ದರು. ಸೊ ಆ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ನಮಗೆ ತುಂಬ ನಮ್ಮ ಸಿನಿಮಾದಲ್ಲಿ ಆಗಿದೆ. ಸೊ ಇಟ್ ವಾಸ್ ಅ ವೆರಿ ಡಿವೈನ್ ಎಕ್ಸ್ಪೀರಿಯನ್ಸ್ ನಮಗೆಲ್ರಿಗೂ. ಆ್ಯಂಡ್ ಖಂಡಿತವಾಗ್ಲೂ ಈ ಸಿನಿಮಾದ ಮೇಲೆ ಆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಇದೆ ಅಂತ ನಮಗೆ ಶೂಟಿಂಗ್ ಮಾಡುವಾಗಲೇ ಒಂದು ಒಳಗಿಂದ ಒಂದು ಬಿಲೀಫ್ ಸಿಸ್ಟಮ್ ಹೇಳ್ತಾ ಇತ್ತು. ಸೊ ಆಶೀರ್ವಾದ ಇನ್ನೂ ಸಿನಿಮಾ ರಿಲೀಸ್ ಆದಮೇಲೆ ಆ ಥರನೇ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ. ಆ್ಯಂಡ್ ಅದ್ರ ಜೊತೆ ನಮ್ಮ ಮಾಸ್ಟ್ರು ಉಮೇಶ್ ಮಾಸ್ಟರ್ ಅಂತ ಶರತ್ ಸರ್ ಹೇಳ್ದಂಗೆ ನನ್ನ ಇವಾಗ ಸ್ವಲ್ಪ ದಪ್ಪ ಆಗಿದೆ. ನಾನು ನೋಡ್ತಾ ಇದ್ದಾರೆ ಆವಾಗಿಂದನು ಎಲ್ಲಿಂದೆಲ್ಲ ಹೊಟ್ಟೆ ಬಂದಿದೆ ಅಂತ ಹೇಳಿ. ಸೊ ಸೇಮ್ ಜಿಮ್ಮಲ್ಲಿ ಹೋಗ್ತಿದ್ವಿ, ಶರತ್ ಸರ್ ಕೂಡ ಅಲ್ಲೇ ಬರ್ತಾಯಿದ್ರು. ಸೊ ಮಾಸ್ಟ್ರು ಈ ಥರ ಸಿನಿಮಾ ಮಾಡಬೇಕಂತ ಹೇಳಿದಾಗ ಆ್ಯಂಡ್ ಸುಮನ್ ಬಂದು ನರೇಷನ್ ಮಾಡಿದಾಗ ಈ ಸಿನಿಮಾಗೆ ಇಲ್ಲ ಅಂತ ಹೇಳೋಕ್ಕಾಗಿಲ್ಲ. ತುಂಬ ಒಳ್ಳೆಯ ಕಥೆ ಇರುವಂಥ ಸಿನಿಮಾ, ಒಂದು ಸ್ಪಿರಿಚುವಲ್ ಮಿಸ್ಟ್ರಿ. ಬಹುಶಃ ನಮ್ಮ ಕಲ್ಜಿಗ ಸಿನಿಮಾ ನೋಡಿದರೆ ಇಡೀ ಮಂಗಳೂರಿನ ದರ್ಶನ ಮಾಡಿದಾಗೆ ಒಂದು ಕಡೆ ಆಗುತ್ತೆ ಅಂತ ನನಗೊಂದು ಫೀಲಿಂಗ್ ಇದೆ. ಆ್ಯಂಡ್ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಈ ಸಿನಿಮಾಗೆ ನಮಗೆ ಜಾಯ್ನ್ ಆದರು, ಅದೊಂದು ಒಳ್ಳೆಯ ವಿಷಯ. ಫಾರ್ ಎಕ್ಸಾಂಪಲ್ ಈಗ ಸುಮನ್ ಜೊತೆ ನಮ್ಮ ಶನಿಲ್ ಗುರು ಅಂತ ಹೇಳಿ ನಮ್ಮ ಕಾಂತಾರ ಸಿನಿಮಾದಲ್ಲಿ ರೈಟರ್ ಆಗಿದ್ದವರು ಈ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ನಮ್ಮ ಜೊತೆ ಸೇರಿಕೊಂಡ್ರು. ಆ್ಯಂಡ್ ಸಚಿನ್ ಶೆಟ್ಟಿ, ಬಹುಶಃ ಸಚಿನ್ ಶೆಟ್ಟಿ ಅಂತ ಹೇಳಿದಾಗ ಯಾರು ಗೊತ್ತಾಗಲ್ಲ, ಶಟರ್ ಬಾಕ್ಸ್ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಮೋಸ್ಟ್ ಪಾಪ್ಯುಲರ್ ಯೂಟ್ಯೂಬರ್ ಸರ್, ಮೋರ್ ದೆನ್ 200K ಫಾಲೋವರ್ಸ್ ಯೂಟ್ಯೂಬಲ್ಲಿ ಇರುವಂಥ ಒಂದು ಯೂಟ್ಯೂಬರ್ ನಮ್ಮ ಸಚಿನ್ ಶೆಟ್ಟಿ. ಆ್ಯಂಡ್ DOP ಕೂಡ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಜೊತೆಗೆ ಸೇರಿ ಅದ್ರ ಜೊತೆ ಒಂದು ಆನೆ ಬಲ ಹಂಸಲೇಖ ಸರ್ ನಮ್ಮ ಜೊತೆ ಸೇರಿಕೊಂಡಿದ್ದು. ಫಸ್ಟ್ ಬೇಸಿಕ್ಲಿ ಶರತ್ ಸರ್ ಅದನ್ನು ರಿವೀಲ್ ಮಾಡಿರಲಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಯಾರಂತ. ಆ್ಯಂಡ್ ಸಡನ್ಲಿ ಶೂಟಿಂಗ್ ಆಗ್ತಾ ಇರಬೇಕಾದ್ರೆ ಇಂಥ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಆದಾಗ ಬಂದು ಆ ಬಾಮನ್ನು ಹಾಕಿದ್ರು ನಮಗೆ, ಹಂಸಲೇಖ ಸರ್ ನಮಗೆ ಮ್ಯೂಸಿಕ್ ಮಾಡ್ತಿದ್ದಾರೆ ಅಂತ. ಸೊ ಇಟ್ ವಾಸ್ ಮಚ್ ಅ ಪಾಸಿಟಿವ್, ಒಂದು ಒಳಗಿಂದ ವೈಬ್ರೇಷನ್ಸ್ ಕ್ರಿಯೇಟ್ ಆಯ್ತು ಸರ್ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೊಂದು ಸಾರಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸುಮನ್ ಇಂಥ ಒಂದು ಅದ್ಭುತ ಸಿನಿಮಾಗೆ ನನ್ನೊಂದು ಅದ್ಭುತ ಅಂತ ಯಾಕೆ ಹೇಳ್ತೀನಿ ಅಂದರೆ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಜನರಿಗೂ ಆ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ ಅಂತ ಒಂದು ಭರವಸೆ ನನಗೆ ಇದೆ. ಸೊ ಥ್ಯಾಂಕ್ ಯು ಸುಮನ್. ಶರತ್ ಸರ್ ವಂಡರ್ಫುಲ್ ಪ್ರೊಡ್ಯೂಸರ್. ಬೇಸಿಕ್ಲಿ ಈಗ ಸರ್ ಹೇಳಿದ್ರು, ಅವರನ್ನು ನೋಡಿದಾಗ ಒಂದು ಪೊಲೀಸನ್ನು ನೋಡಿದಾಗ ಆಗುತ್ತೆ ಅಂತ. ನಿನ್ನೆ ಡೆಫಿನೆಟ್ಲಿ ಹೇಳ್ತೀನಿ ಸರ್, ನಿನ್ನೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮಂಗಳೂರು ಬಂದಿದ್ದರು, ಮೋದಿಜಿ. ಏನಾದರೂ ಯೂನಿಫಾರ್ಮಲ್ಲಿ ಸರ್ ಇರ್ತಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಎಲ್ಲೂ ಓಡಾಡ್ಬೋದಿತ್ತು. ಆ ಥರನೇ ಕಾಣ್ತಾರೆ ಸರ್, ಪೊಲೀಸ್ ಥರನೇ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಸಿನಿಮಾಗೋಸ್ಕರ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಂಗೂ ಸುಷ್ಮಿತಾ ಒಂದು ಒಳ್ಳೆಯ ಆ್ಯಕ್ಟ್ರೆಸ್ ಅಂತ ಹೇಳ್ತೀನಿ. ಅವ್ರ ಜೊತೆ ಪರ್ಫಾರ್ಮ್ ಮಾಡೋಕ್ಕೆ ಒಂದು ಒಳ್ಳೆ ಕೆಮಿಸ್ಟ್ರಿ ಆಗ್ತಿತ್ತು. ಒಂದು ಡೈಲಾಗ್ ಹೇಳಬೇಕಾದ್ರೂ ಅವ್ರದ್ದು ರಿಯಾಕ್ಷನ್ ಹಂಗೇನಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದ ಫಿಲ್ಮ್ ಮಚ್ ಮೋರ್ ಬೆಟರ್. ಆ್ಯಂಡ್ ಮತ್ತೊಂದು ಸರಿ ಈ ಸಿನಿಮಾ ಈಗ ರಿಲೀಸ್ ಆಗುತ್ತೆ. ಫಸ್ಟ್ ಕಲ್ಜಿಗ್ ಅಂತ ಪೋಸ್ಟರ್ ಬಿಟ್ಟಿದ್ದೀವಿ. ಸೊ ಡೆಫಿನೆಟ್ಲಿ ಅದರ ಟ್ರೇಲರ್ ಬಂದಾಗ, ಸಿನಿಮಾ ಬಂದಾಗ
ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೊ ಮಚ್. ಒಂದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಂಗಳೂರು ಕಡೆ ಅಂತ ಹೋದಾಗ ಪ್ರತಿಯೊಂದು ವಿಷಯ, ಈಗ ನಾವು ತುಂಬ ದೈವಾರಾಧನೆಯನ್ನೆಲ್ಲ ನಂಬುವವರು. ಸೊ ಇವಾಗ ನಾನೊಂದು ಇಲ್ಲ ಮಂಗಳೂರು ಕಡೆ ಅಂತಲ್ಲ, ಎಲ್ಲ ಕಡೆನೂ ಅದರ ಒಂದು ಧರ್ಮ ಪ್ರಚಾರ ಇದೆ. ಆದರೆ ಈ ಸಿನಿಮಾ ಮಾಡಬೇಕಾದ್ರೆ ಕೆಲವೊಂದು ಸರಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾಗ ಒಂದು ಲೊಕೇಶನ್ ಅಂತ ನಾವು ಇಟ್ಟಿರ್ತೀವಿ ಮೇಡಮ್, ಈ ಲೊಕೇಶನಲ್ಲಿ ನಾವು ಈ ಸೀನ್ನ ಶೂಟ್ ಮಾಡ್ಬೇಕಂತೇಳಿ. ಸೊ ಎಲ್ಲ ಫಿಕ್ಸ್ ಆಗಿರುತ್ತೆ, ಎಲ್ಲ ಪಾಸಿಟಿವ್ ಆಗಿರ್ತೀವಿ. ಸೊ ಇಮಿಡಿಯೇಟ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಲೊಕೇಶನ್ ಸಿಗಲ್ಲ ನಮಗೆ, ಅಂದರೆ ಇಲ್ಲ ಇವತ್ತು ಸ್ಕೂಲ್ ಇದೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗ್ತೀವಿ. ಆದರೆ ಕೆಲವೊಬ್ರು ಹೇಳ್ತಾರೆ, ಹಿರಿಯರು ಹೇಳಿದ್ದಾರೆ, ಯಾವುದೇ ಆಗೋದು ಒಳ್ಳೆಯದಕ್ಕೆ ಅಂತ. ಸೊ ಇಮಿಡಿಯೇಟ್ಲಿ ಆ ಲೊಕೇಶನ್ ಸಿಕ್ಕಿಲ್ಲ ಅಂತ ನಮಗೆ ಸೆಕೆಂಡ್ ಆಪ್ಷನ್ ಸಿಗೋದು ಅದಕ್ಕಿಂತ ಬೆಸ್ಟ್. ಸೊ ಅಂಥ ಎಕ್ಸ್ಪೀರಿಯನ್ಸ್ಗಳು ತುಂಬ ಆಗಿದೆ ನಮಗೆ. ಸೊ ಅಂಥ ಎಕ್ಸ್ಪೀರಿಯನ್ಸ್ ಆಗೋದು ತುಂಬ ಕಡಿಮೆ. ಅಂದರೆ ಇವಾಗ ನಂದೊಂದು ಎಲ್ಲ ತುಳು ಕನ್ನಡ ಅಂತ ಸೇರಿ ನಂದೊಂದು 21 ಸಿನಿಮಾ ಆಯ್ತು ಸರ್. ಸೊ ಅಂಥ ಎಕ್ಸ್ಪೀರಿಯನ್ಸ್ ಆಗುವಂಥ ಸಿನಿಮಾಗಳು ತುಂಬ ಕಡಿಮೆ. ಆದರೆ ಈ ಸಿನಿಮಾದಲ್ಲಿ ನನಗೆ ಅಂಥ ಎಕ್ಸ್ಪೀರಿಯನ್ಸ್ ತುಂಬ ಆಗಿದೆ. ಸೊ ದೈವದ ಆಶೀರ್ವಾದ ಈ ಸಿನಿಮಾದ ಮೇಲೆ ಇದೆ ಅಂತ ಪಾಸಿಟಿವ್ ವೈಬ್ ನನ್ನಲ್ಲಿ ಒಳಗಿಂದ ಸ್ಟಾರ್ಟ್ ಮಾಡಿದಂಗಿಂದ ಇತ್ತು. ಸೊ ಅದು ಇದೆ ಅಂತ ನನಗೆ ನಂಬಿಕೆ. ದೈವಾರಾಧನೆ ಅಂತ ನಾನು ಅಂದರೆ ಏನು ಗೊತ್ತಾ ಸರ್, ಇಟ್ಸ್ ಒನ್ ಸ್ಪಿರಿಟ್ ಇಸ್ ದೇರ್, ಒನ್ ಎನರ್ಜಿ ಇಸ್ ದೇರ್. ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಬಗ್ಗೆನೇ ಈ ಸಿನಿಮಾ ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ವೈ ನಾನು ಹೇಳಿದೆ ಇದೊಂದು ಸ್ಪಿರಿಚುವಲ್ ಮಿಸ್ಟ್ರಿ ಅಂತ ಹೇಳಿ, ಒಂದು ಸ್ಪಿರಿಚುವಲ್ ಮಿಸ್ಟ್ರಿ. ಸೊ ಆ ಸ್ಪಿರಿಚುವಲ್ ಮಿಸ್ಟ್ರಿ ಜೊತೆ ಆ ಸಿನಿಮಾ ಒಂದು 2 ಗಂಟೆ 10 ನಿಮಿಷ ಏನಿದೆ ಆ ಮಿಸ್ಟ್ರಿ ಜೊತೆನೇ ಹೋಗ್ತೀವಿ. ಆದರೆ ಅದರೊಟ್ಟಿಗೆ ನಾವು ಸ್ಪಿರಿಚುವಾಲಿಟಿನೂ ಕೂಡ ಕನೆಕ್ಟ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಸುಮನ್ ಬರೆದಿದ್ದಾರೆ. ಸೊ ಅದಕ್ಕೆ ಈ ಸಿನಿಮಾ ಒನ್ ಆಫ್ ಮೈ ಫೇವ್ರೆಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪಿರಿಚುವಾಲಿಟಿ ಅಂದರೆ ಮಾರ್ಕೆಟಿಂಗ್ ಆಗಲ್ಲ ಮೇಡಮ್. ಆ್ಯಕ್ಚುಲಿ ಕಾಂತಾರ ಸಿನಿಮಾ ಅಂತ ಹೌದೌದು, ಯಾಕಂದರೆ ಅದು ಹೌದು ಮೇಡಮ್. ಸೊ ಆ ಭಾಗದಲ್ಲಿ ನಮಗೆ ನೇಟಿವಿಟಿ ಅಂತ ಹೇಳಿದಾಗ ತುಂಬ ಕಲ್ಚರ್ಸ್ ಇದೆ, ನಾವು ಸ್ಪಿರಿಚುವಲ್ ಕಲ್ಚರ್ಸ್ ತುಂಬ ಇದೆ. ಆ್ಯಂಡ್ ನಾವು ತುಂಬ ರೂಟೆಡ್ ಆಗಿರೋದ್ರಿಂದ ನಾವು ಎಲ್ಲಿಂದ ಕತೆ ನಮ್ಮ ನೇಟಿವ್ ಬಗ್ಗೆ ತೆಗೊಂಡ್ರು ಅದು ರಿಲೇಟೆಡ್ ಆಗಿ ಬಂದ್ಬಿಡುತ್ತೆ. ಬೇಸಿಕಲಿ ಕಾಂತಾರದಂತ ಒಂದು ಅದ್ಭುತ ಸಿನಿಮಾ ಬಂದಮೇಲೆ ಇವಾಗ ಇಡೀ ಪ್ರಪಂಚದಾದ್ಯಂತ ಸೊ ಎಲ್ರಿಗೂ ನಮ್ಮ ದೈವಾರಾಧನೆ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ. ಆದರೆ ಅಂಥ ಸಿನಿಮಾಗಳು ಮುಂಚೆಗಳು ಬಂದಿತ್ತು, ಅಂದರೆ ಅವಾರ್ಡ್ಸ್ಗಾಗಿರಲಿ, ಆದರೆ ಅಷ್ಟೊಂದು ಆ ಕ್ರೇಜಿಗೆ ಹೋಗಿರಲಿಲ್ಲ. ಇವಾಗ ನಾವು ಏನೇ ಸಿನಿಮಾ ಮಾಡಿದ್ರು ಅದಕ್ಕಂತ ರಿಲೇಟ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಕಾಂತಾರ ಇಸ್ ಇನ್ ಅದರ್ ಪ್ಲೇಸ್. ಯಾಕಂದರೆ ಮಂಗಳೂರು ನೇಟಿವಿಟಿನೂ ಒಂದು ಬೇರೆ ಎಲ್ರಿಗೂ ಗೊತ್ತಾಗೋ ಥರ ಮಾಡಿದಂಥ ಸಿನಿಮಾ. ಈ ಸಿನಿಮಾದಲ್ಲಿ ನಾನು ಅದೇ ಹೇಳ್ದಂಗೆ ಯಾವುದೇ ನಾವು ರೂಟೆಡ್ ಕಥೆಯನ್ನು ತೆಗೆದಾಗ, ಅಂದರೆ ಸಮುದ್ರ ತೀರದ ಏನಾದರೂ ಕತೆ ತೆಗೆದಾಗ ಅದ್ರ ಜೊತೆ ಇಂಥ ಸ್ಪಿರಿಚುವಾಲಿಟಿ ಅದಕ್ಕೆ ಇಂಟರ್ ರಿಲೇಟೆಡ್ ಆಗಿರುತ್ತೆ. ಮಾರ್ಕೆಟಿಂಗ್ ಅಲ್ಲ. ಸೊ ದೈವ ಅಂತಲ್ಲ ಮ್ಯಾಮ್, ನಾನು ಅದೇ ಹೇಳಿದೆ, ಒಂದು ಪಾಸಿಟಿವ್ ಎನರ್ಜಿ, ಒಂದು ದೈವನ್ನ ಇಟ್ಕೊಂಡಂದ್ರೆ ಅದು ದೈವಗಳಿಗೆ ಹೆಸರು ಬೇರೆ 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 ಇರ್ಬೋದು, ಆದರೆ ಅದು ಎನರ್ಜಿ ಒಂದೇ. ಸೊ ಆ ಎನರ್ಜಿ ಬಗ್ಗೆ ನಾವು ಒಂದು ಸಿನಿಮಾ ಮಾಡಿದ್ವಿ. ಸೊ ಜಾಸ್ತಿ ನಾನು ಹೇಳಿದ್ರೆ ಸುಮನ್ ಮನಸ್ಸಿಂದ ಹೇಳ್ಕೊಳ್ತಾ ಇದ್ದಾರೆ ಇವನು ಎಷ್ಟು ಮಾತಾಡ್ತೇನಪ್ಪ ಅಂತ ಹೇಳಿ. ಸೊ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಬಟ್ ಡೆಫಿನೆಟ್ಲಿ ಈ ಸಿನಿಮಾ ನೋಡಿದಾಗ ಯು ವಿಲ್ ಫೀಲ್ ದಟ್ ಎನರ್ಜಿ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಫೀಲ್ ದಟ್ ಎನರ್ಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಂ ಸರ್, ಎಲ್ಲಿವರೆಗೆ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಇವಾಗ ದೈವಾರಾಧನೆ ಬಗ್ಗೆ, ದೈವದ ಬಗ್ಗೆ ನಮ್ಗೆಲ್ರಿಗೂ ಇಂಪಾರ್ಟೆನ್ಸ್ ಗೊತ್ತಿದೆ. ಯಾಕಂದರೆ ನಾವು ಹುಟ್ಟು ಬೆಳೆದಿದ್ದೇ ಅದನ್ನ ನಂಬ್ತಾ ಅದ್ರ ಬಗ್ಗೆ ಕಾರಣಿಗಳನ್ನ ನಮಗೆ ಗೊತ್ತಿರುವಂಥದ್ದು ವಿಷಯಗಳನ್ನು ನಾವು ಪೋರ್ಟ್ರೇಟ್ ಮಾಡೋಕ್ಕೆ ಪ್ರಯತ್ನಿಸ್ತೀವಿ. ಅಂದರೆ ಇನ್ ಕೇಸ್ ಆ ವಿಷಯದ ಬಗ್ಗೆ ಗೊತ್ತಿಲ್ಲದೆ, ಅದರ ಕಾರಣಿಕ ಗೊತ್ತಿಲ್ಲದೆ ನಾವೇನಾದರೂ ಛದ್ಮವೇಷ ಥರ ಏನಾದರೂ ಮಾಡಿ ಅದನ್ನು ಅಪಹಾಸ್ಯ ಮಾಡುವಂಥದ್ದು ಏನಾದರೂ ಮಾಡಿದರೆ ಡೆಫಿನೆಟ್ಲಿ ನಾವು ಕೂಡ ಖಂಡಿಸ್ತೀವಿ. ನಾನು ತುಳುನಾಡಿನ ಒಂದು ಅಲ್ಲಿ ಹುಟ್ಟು ಬೆಳೆದಿದ್ರಿಂದ ಅಂಥದ್ದು ಏನಾದರೂ ಅದನ್ನು ನಾನು ಕೂಡ ಖಂಡಿಸ್ತೀನಿ. ಆದರೆ ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ಸಿನಿಮಾ ಅಂದರೆ ಅದೆಲ್ಲ ಸರ್, ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ ಅದನ್ನು ನಮ್ಮ ಸಿನಿಮಾ ನೋಡೋರಿಗೆ ಆ ಎಕ್ಸ್ಪೀರಿಯೆನ್ಸ್ ಕೊಡೋದೇ ನಮ್ಮದು ಆದ್ಯ ಕರ್ತವ್ಯ. ಆದರೆ ಆ ಕಾರಣಿಕಕ್ಕೆ, ಆ ಒಂದು ಶಕ್ತಿಗೆ ಯಾವತ್ತೂ ನಾವು ತಲೆಬಾಗಿಸ್ತೇವೆ. ಒಳ್ಳೊಳ್ಳೆ ಕತೆ ಆಧಾರಿತ ಸಿನಿಮಾ, ಇದು ಡ್ರಾಮಾಗಳೆಲ್ಲ ಬರುವಾಗ ಜನ ಅದನ್ನು ತುಂಬಾ ಖುಷಿಯಿಂದ ಸ್ವೀಕರಿಸ್ತಿದ್ದಾರೆ. ಸೊ ಈ ಒಂದು ಸಿನಿಮಾ ಕೂಡ ನಾವು ಕಣ್ಣ ಮುಂದೆ ಏನು ನೋಡಿರ್ತೇವೆ ಅದನ್ನೇ ಸಿನಿಮಾದಲ್ಲಿ ನೋಡೋದ್ರಿಂದ, ಮತ್ತೆ ಎಲ್ಲ ಮಂಗಳೂರು ಒಂದು ಕರಾವಳಿ ಭಾಗದ ನೇಟಿವಿಟಿ ನಮ್ಮ ಸಿನಿಮಾದಲ್ಲಿ ಬಂದಿರೋದ್ರಿಂದ ಖಂಡಿತ ಜನ ಈ ಒಂದು ಕತೆ ಆಧಾರಿತ ಸಿನಿಮಾಗಳನ್ನು ಕೂಡ ತಗೋತಾರೆ ಅಂತ ಒಂದು ವಿಶ್ವಾಸದಲ್ಲಿ ಮಾಡಿದ್ದೇವೆ. ಆರ್ಟಿಸ್ಟ್ ಇವಾಗ ನಾಯಕರಾಗಿ ನಮ್ಮ ಅರ್ಜುನ್ ಕಾಪಿಕಾಡ್ ಇದ್ದಾರೆ, ನಾಯಕಿಯಾಗಿ ಸುಷ್ಮಿತಾ ಭಟ್. ಆ ನಂತರ ನಮ್ಮ ವೀರ ಮದಕರಿ ಮತ್ತು ಅರ್ಜುನ್ ರೆಡ್ಡಿ ಸಿನಿಮಾದಲ್ಲಿ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಗೋಪಿನಾಥ್ ಭಟ್ ಅಂತ.
ಅವರು ಖಳನಾಯಕರಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಕಾಂತಾರ ಮತ್ತು ಗರುಡಗಮನ ವೃಷಭವಾಹನ ಸಿನಿಮಾದಲ್ಲಿ ಒಬ್ಬರು ಜ್ಯೋತಿಷ್ ಶೆಟ್ಟಿ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಖಳನಾಯಕರಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರ ತಾಯಿ ಪಾತ್ರ ಮಾಡಿದ ಮಾನ್ಸಿ ಸುಧೀರ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಆಮೇಲೆ ನೀವೊಂದು ಸಿನಿಮಾ ನೋಡಿರ್ಬೋದು, ರವಿ ಬಸ್ರು ಒಂದು ಡೈರೆಕ್ಷನ್ ಮಾಡಿದ್ರು ಕಟಕ ಗಿರ್ಮಿಟ್ ಅಂತ. ಅದರಲ್ಲಿ ಒಂದು ಬಾಲ ನಟಿ ಒಬ್ಬ ಆಕ್ಟ್ ಮಾಡಿದ್ರು, ಅವರು ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿದೆ ಅವರಿಗೆ, ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಶ್ಲಾಘ ಸಾಲಿಗ್ರಾಮ ಅಂತ ಅವರು ಕೂಡ ನಮ್ಮ ಹೀರೋ ಅವರ ಮಗಳ ರೋಲನ್ನು ಮಾಡಿದ್ದಾರೆ ಅದರಲ್ಲಿ. ಸೊ ಒಂದು ಒಳ್ಳೆ ಮಲ್ಟಿಸ್ಟಾರರ್ ಸಿನಿಮಾನೇ ಇದೆ ನಮ್ದು. ಹೊಸಬ್ರಾದ್ರೂ ಒಂದು ಎಲ್ಲ ಒಳ್ಳೆ ಒಂದು ಪ್ರತಿಭಾನ್ವಿತ ಕಲಾವಿದರ ಕಡೆ ಇದ್ದಾರೆ. ಶೂಟ್ ಮಾಡ್ಕೊಂಡಿದ್ದೇವೆ. ಆನಂತರ ಆ ಸಿನಿಮಾ ತುಂಬಾ ಕರಾವಳಿ ಭಾಗಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಇದನ್ನು ತುಳುವಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾವೊಂದು ಪ್ರೊಡ್ಯೂಸರ್ ಹತ್ರ ಮೀಟಿಂಗ್ ಮಾಡಿದಾಗ, ಓಕೆ ಇದು ತುಳುವಲ್ಲಿ ಮಾಡಿದ್ರು ಒಂದು ಜನಕ್ಕೆ ರೀಚ್ ಆಗೋ ಥರ ಇದೆ, ಆ ಕಾರಣದಿಂದ ಮತ್ತೆ ಒಂದು ತುಳು ಭಾಷೆಯ ಮೇಲೆ ಒಂದು ಅಭಿಮಾನ ಇದೆ ನಮಗೆ. ನಾವು ಮುಂಚಿನಿಂದ ತುಳು ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ತುಳು ನಮ್ಮ ಮಾತೃಭಾಷೆ, ಕನ್ನಡ ನಮ್ಗೆ ಒಂದು ಜೀವನ ಕಲಿಸಿದ ಭಾಷೆ. ಸೊ ಎರಡು ಭಾಷೆಯಲ್ಲಿ ಮಾಡ್ಬೇಕಂತ ನಾವು ಒಂದು ನಿರ್ಧಾರ ಮಾಡಿರೋದು. ಶೂಟಿಂಗ್ ಕಂಪ್ಲೀಟ್ ಆಗಿದೆ ಸರ್, ಒಂದು ಪೋಸ್ಟ್ ಪ್ರೊಡಕ್ಷನ್ ಒಂದು 15% ಬಾಕಿ ಇದೆ ಅಷ್ಟೇ. ಜಾನರ್ ಒಂದು ಡ್ರಾಮಾ, ಥ್ರಿಲ್ಲರ್, ಒಂದು ಸ್ಪಿರಿಚುವಲ್ ಮಿಸ್ಟ್ರಿ. ಜೀಟಿಗೆ ಅಂತ. ಹೌದೌದು. ಆಕ್ಚುಲಿ ಮೊದಲು ಅವಾರ್ಡ್ಗೆ ಮಾಡೋದಂತಲೇ ಹೊರಟಿದ್ದೀವಿ. ಆನಂತರ ನಮಗೆ ಗೊತ್ತಾಯ್ತು ಅವಾರ್ಡ್ ಅಂತಂದ್ರೆ ಬರೀ ಅದು ಫಿಲಂ ಫೆಸ್ಟಿವಲ್ಗೆ ಮಾತ್ರ ಸೀಮಿತ ಆಗಿರುತ್ತೆ, ಜನರ ಹತ್ರ ಬರುವುದಿಲ್ಲ ಆ ಸಿನಿಮಾ. ಅದಕ್ಕೋಸ್ಕರ ನಾವು ಯಾಕೆ ಇಷ್ಟು ಕಷ್ಟಪಟ್ಟು ಮಾಡ್ತೇವೆ, ಜನರು ನೋಡಬೇಕು, ಥಿಯೇಟರ್ ಅಲ್ಲಿ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ ಅನ್ನು ಆ್ಯಡ್ ಮಾಡಿಕೊಂಡು ಸೆಮಿ ಕಮರ್ಷಿಯಲ್ ಆಗಿ ಮಾಡ್ಬೇಕಂತ ಅನ್ಕೊಂಡು ಅದೇ ರೀತಿ ಮಾಡಿದ್ದೇವೆ. ಟೈಟ್ಲ್ ಕನ್ನಡಕ್ಕೆ ಇರುತ್ತೆ, ಯಾಕಂತಂದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ, ಕಲ್ಜಿಗೆ ಅಂತ ಜನ ಹುಡುಕ್ತಾರೆ ಅದರ ಮೀನಿಂಗ್ ಏನಿರ್ಬೋದು ಅಂತ. ಅದಕ್ಕೋಸ್ಕರ ನೋಡಿದ್ರೆ ಅದು ಕನ್ನಡ ಮೀನಿಂಗ್ ಬಂದು ಕಲಿಯುಗ ಅಂತ. ಅದೇ ಅವರ ಜೊತೆ ಒಂದು ಅದು ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಅದು ಹೇಳೋದಕ್ಕೆ ಆಗಲ್ಲ. ಯಾಕಂತಂದ್ರೆ ನಾನು ಹುಟ್ಟುವುದಕ್ಕಿಂತ ಮುಂಚೆನೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಶುರು ಮಾಡಿದ್ದಾರೆ. ಅವರ ಜೊತೆ ಕುತ್ಕೊಂಡು ಕೆಲಸ ಮಾಡೋದು ಅದು ನಮ್ದು ಒಂದು ಭಾಗ್ಯ ಅಂತ ನಾನು ಸುಮಾರು ಸಲ ಗುರುಗಳ ಹತ್ರ ಹೇಳಿದ್ದೇನೆ. ಮತ್ತೆ ಅವರು ಕನ್ನಡ ಇಂಡಸ್ಟ್ರಿದು ಲೆಜೆಂಡ್, ನಾವು ಇವಾಗ ಹೊಸಬ್ರು, ನಮ್ಗೊಂದು ಆ ಒಂದು ಹೆದರಿಕೆ ಇತ್ತು, ಅಂದ್ರೆ ಇವರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರ. ಆದ್ರೆ ಅವರು ಒಂದು ಡೈರೆಕ್ಟರ್ಗೆ ಏನು ರೆಸ್ಪೆಕ್ಟ್ ಕೊಡ್ಬೇಕು ಅದನ್ನು ಕೊಟ್ಟು ನಮ್ಮ ಹತ್ರ ಪರ್ಮಿಷನ್ ತಗೊಂಡು ಎಲ್ಲವನ್ನು ನಮ್ಮ ಹತ್ರ ಕೇಳಿ ಹೀಗೆ ಮಾಡ್ಬೋದಂತ ಕೇಳಿನೇ ಅವ್ರು ಮಾಡ್ತಿದ್ದದ್ದು. ಅದೊಂದು ಅವರ ದೊಡ್ಡ ಗುಣ. ಸೊ ನಮ್ಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಜೊತೆ ಒಂದು ಕೂತ್ಕೊಂಡು ಒಂದು 7 ದಿವಸ ಕೆಲಸ ಮಾಡಿದ್ದೇವೆ. ಮತ್ತೆ ಅವರು ನಾವು ಹೇಳಿದ್ದೇವೆ ಕನ್ನಡಕ್ಕೆ ಯಾವಾಗಲೂ ಒಬ್ಬರೇ ಹಂಸಲೇಖಕರು, ಅದು ಮತ್ತೆ ಬರ್ಲಿಕ್ಕಿಲ್ಲ, ಅವರೊಬ್ಬರೇ. ಸೊ ಅವರ ಸಾಹಿತ್ಯ ಆಗಿರ್ಬೋದು ಅಷ್ಟು ಅರ್ಥಪೂರ್ಣವಾಗಿದೆ. ಒಂದು ಸಾಂಗ್ ಅಂತೂ ಖಂಡಿತವಾಗಿ ಅದು ಎಲ್ಲ ಕರ್ನಾಟಕದಲ್ಲಿ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ. ಮಾತಾಡ್ತಾರೆ ಅಂದ್ರೆ ಈ ಕರಾವಳಿ ಸಿನಿಮಾ ತಂಡ ಚಂದನವನಕ್ಕೆ ಸ್ಕ್ರಿಪ್ಟಿಂಗು, ಡಿಸೈನಿಂಗು, ಎಕ್ಸಿಕ್ಯೂಷನ್ನು, ಮಾರ್ಕೆಟಿಂಗ್ ಜೊತೆಯಲ್ಲಿ ಈ ಮಾತುಕತೆ ಎಲ್ಲವನ್ನ ಸ್ಪೆಷಲ್ ಆಗಿ ಈ 10 ವರ್ಷಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಿಜವಾಗಿಯೂ ಆ ತಂಡಕ್ಕೆ ಅಭಿನಂದಿಸಬೇಕು. ಇವೆಲ್ಲ ಆಲ್ಮೋಸ್ಟ್ ಕರಾವಳಿಯಿಂದ ಬಂದ ಎಲ್ಲ ತಂಡಗಳು ಈ ಕೆಲಸ ಮಾಡ್ತಿದ್ದಾರೆ. ಅವರು ಪ್ರತಿಯೊಂದು ಕಾನ್ಸೆಪ್ಟಲ್ಲೂ, ಎಕ್ಸಿಕ್ಯೂಷನಲ್ಲೂ, ಮಾರ್ಕೆಟಿಂಗ್ನಲ್ಲೂ ಶೋರ್ ಆಗಿರ್ತಾರೆ. ಮೊದಲಿಂದು ಚಂದನವನದಲ್ಲಿ ಇವೆಲ್ಲ ಸ್ವಲ್ಪ ಕಡಿಮೆ ಇದ್ದಂಥ ಕಾಲ, ಈಗ ಪರ್ಫೆಕ್ಟ್ ಆಗಿದೆ. ಇಷ್ಟೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಚಂದನವನಕ್ಕೆ ಕರಾವಳಿಯ ದೈವಗಳ ಕೃಪೆಯಾಗಿದೆ ಅಂತ ಹೇಳಕ್ಕೆ. ನೋಡಿ, ಒಂದು ಕಾಂತಾರ ಇಡೀ ಭಾರತವನ್ನು ಸುತ್ತಕೊಂಡು ಬಂತು. ಆ ಕಡೆಯ 20 ನಿಮಿಷಗಳ ಬಗ್ಗೆ ಎಲ್ಲರೂ ದಂಗಾಗಿದ್ದಾರೆ, ಬೆರಗಾಗಿದ್ದಾರೆ. ನಮ್ಗೆ ಯಾಕೆ ಅದು ಹೊಳೆಯಿಲ್ಲ ಅಂತ ಅನಿಸಿದೆ ಅವರಿಗೆಲ್ಲ. ಎಷ್ಟಾಗಲಿ ಭಾರತ ಅಂದರೆ ಗೊತ್ತಲ್ಲ ನಿಮಗೆ, ತರ್ಕ ಮತ್ತು ತತ್ವಗಳ ನಡುವೆ ಒದ್ದಾಡ್ತಾ ಇರ್ತಕ್ಕಂಥ ದೈವಭಕ್ತಿ ಅದು. ನೀವು ಎಷ್ಟು ತರ್ಕ ಮಾಡಿದ್ರು ಅದು ತತ್ವ ಬಗೆಹರಿಯಲ್ಲ, ಎಷ್ಟು ತತ್ವವನ್ನು ಹಿಂಡಿದ್ರು ತರ್ಕ ಬಗೆಹರಿಯಲ್ಲ ಅಂತ ಆ ದೈವದ ವಿಚಾರಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ನನಗೆ ಇವರು ಯಾವುದೋ ಕಾರಣಕ್ಕೆ ಪರಿಚಯ ಆಗಿದ್ರು. ಧಾರಾಳ ಫೋನ್ ಮಾಡಿ, ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಕಲ್ಚಿಗೆ ಅಂತ, 2 ಹಾಡು ಮಾಡಿಕೊಡಿ ಅದು. ಇಲ್ಲಪ್ಪ ನಾನು ಹಾಡು ಮಾಡೋದೆಲ್ಲ ಬಿಟ್ಟಿದ್ದೀವಿ ಅಂತಂದೆ. ಬಿಟ್ಬಿಟ್ವಿ.
ಆಮೇಲೆ ಅವ್ರು ಏನು ಶೂಟಿಂಗೇನೋ ಮಾಡ್ಕೊಂಡಿದ್ರೇನೋ ಏನಕ್ಕೋ ನನ್ನ ಹೆಂಡತಿ ಒಂದು ಕರಾವಳಿಯ ದೈವದ ವಿಚಾರ ಹೇಳ್ತಾನೆ. ಏನಮ್ಮ ಅಂದರೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಅವಳಿಗೆ ಕರ್ನಾಟಕದಲ್ಲಿರೋ ಎಲ್ಲ ದೈವಗಳು ಬೇಕು, ಅವಳಿಗೆ ಬೇರೆ ಕೆಲಸ ಇರೋದು, ನನ್ನ ದುಡ್ಡು ಖರ್ಚಾಗದೆ ಅದಕ್ಕೆ ಅಂದರೆ ಅಲ್ಲಿ ಹೋಗಿ ಬಂದವಳೆ. ಅಲ್ಲಿನ ಅದೊಂದು ಗುಡಿಸಲಲ್ಲಿ ಇದ್ದಂಥ ದೈವ ಏನು ಅಂದರೆ ಆ ದೈವದ ಹೆಸರು ಹೇಳೋದು, ಅದಕ್ಕೊಂದು ಹಾಡು ಮಾಡಿಕೊಡಿ ಅಲ್ಲಿ. ಆ ಗುಡಿಸಲಿಗೆ ಸಂಪರ್ಕ ಮಾಡೋದು. ಅವ್ರಿಗೆ ಏನು ಮಾಹಿತಿ ಇರಲಿಲ್ಲ, ಒಂದು ಶೀಟಲ್ಲಿ ಮಾಹಿತಿ ಕೊಟ್ಟರು. ನಾನು ತೆಗೆದು ನನ್ನ ಟೇಬಲ್ ಮೇಲೆ ಪಕ್ಕದಲ್ಲಿ ಇಟ್ಟಿದ್ದೆ. ಇವರು ಬಂದು ಹೋದ್ಮೇಲೆ ಜ್ಞಾಪಕ ಬಂತದ್ದು, ಇವರು ಬೇಡ ಅಂದ್ಬಿಟ್ಟಲ್ಲ, ನನ್ನ ಹೆಂಡತಿ ಗುಡಿಸಲು ದೈವದ ಬಗ್ಗೆ ಏನೂ ಹೇಳ್ತಿಲ್ಲಲ್ಲ ಅಂದ್ಬಿಟ್ಟು ಹೋಗಿ ಹೇಳಿದೆ, ರೀ ಅದೇ ರೀ ನಾನು ಅಂದಿದ್ದು, ಅದೇ ರೀ ನಾನು ಅಂದಿದ್ದು. ನಾನು ಮತ್ತೆ ಅವರು ಫೋನ್ ಮಾಡಿ ಹೆಂಡತಿಗೋಸ್ಕರ ಆ ಹಾಡು ತಗೊಂಬರಪ್ಪ ಮಾಡ್ಕೊಡ್ತೀನಿ ಅಂದ್ಬಿಟ್ಟು. ಅದೇ ಅವ್ರು ಹೇಳಿದ್ರು ಶೂಟಿಂಗ್ ಟೈಮ್ನಲ್ಲಿ ಅವ್ರ ಮುಂದೇನೋ ಪಾಸಿಟಿವ್ ವೈಬ್ ಬಂತು ಅಂತ ನಾನು ಆ 2 ಹಾಡು ಮಾಡಿಕೊಟ್ಟೆ. ಆ ಹಾಡು ಬರೆಯೋದು ಹೇಗೆ ನನಗೆ ಅದರ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ಎಲ್ಲ ವಿಚಾರವನ್ನ ಡೈರೆಕ್ಟ್ಲಿ ಹೇಳ್ತಿದ್ದ, ನಾನು ಅದನ್ನು ಕನ್ನಡದಲ್ಲಿ ಹೇಳ್ತಿದ್ದೆ, ಮತ್ತೆ ಅದನ್ನು ತುಳುವಲ್ಲಿ ಹೇಳು ಅಂತ ನಾನೇ ಅವನಿಗೆ ಹೇಳ್ತಿದ್ದೆ. ಅವನು ಎಷ್ಟು ಚುರುಕಿದ್ದಾನಂದ್ರೆ ಒಂದು ಸಾಲ ಹೇಳಿದ ಕೂಡಲೇ ಕಲಿತಷ್ಟು ಕಲಿಸುತ್ತೆ ಕಲಿಯುಗ ಅಂತ ಹೇಳೇ ಅಂದೆ. ಕಲ್ತು ನಾನು ಕಲ್ತುಂಡು ಅಂತ ಅಂದ್ಬಿಟ್ಟ ಟಕಟಕ ಅಂದ್ಬಿಟ್ಟ. ಅಂದ್ರೆ ಅಷ್ಟೊಂದು ಸ್ಪಾಂಟೇನಿಯಸ್ಸು. ಒಂದು ಹಾಡು ಬರೆಯೋ ಕೆಲಸ ಎಲ್ಲ ಒಂದು ಗಂಟೆಯಲ್ಲಿ ಮುಗಿದೋಯ್ತು. ಯಾಕೆಂದ್ರೆ ಆತ ಪ್ರತಿಭಾವಂತ ಮತ್ತು ದೈವಭಕ್ತ ಅಲ್ಲ, ಈ ದೈವಭಕ್ತ. ವೆಂಕಟರಾಮ ಸ್ವಾಮಿ ದೈವಭಕ್ತನಾಗದ್ ಬೇರೆ, ಈ ಮನೆ ದೈವಗಳು, ಗ್ರಾಮ ದೈವಗಳು, ಕುಲದೈವಗಳು, ಅವುಗಳ ಬಗ್ಗೆ ಇರುವ ನಂಬಿಕೆನೇ ಬೇರೆ. ಅದನ್ನು ಯಾರು ಅಲ್ಲಾಡ್ಸಕ್ಕಾಗಲ್ಲ. ಅದು ಕರಾವಳಿಯ ವಿಶೇಷ. ನಮ್ಮ ಮಂಡ್ಯದಲ್ಲೂ ತುಮಕೂರಿನಲ್ಲೂ ಇದೆ ಅಂತವೆಲ್ಲ ಇಲ್ಲ ಅಂತಲ್ಲ, ಆದರೆ ಅವರು ಅದನ್ನು ತಮ್ಮ ಜೀವನದ ಭಾಗವಾಗಿ ಇಟ್ಕೊಂಡಿದ್ದಾರೆ. ಆತನಿಗೆ ಅದ್ರ ಬಗ್ಗೆ ಬಹಳ ನಂಬಿಕೆ. ಆ ಶೂಟಿಂಗ್ ನಡೆದ ಅಷ್ಟೂ ದಿವಸವೂ ಅಲ್ಲಿ ಪವಾಡಗಳು ನಡೀತು ಅಂತ ಹೇಳ್ತಾನೆ ನಾವು. ಆ ಪವಾಡಗಳೆಲ್ಲ ಒಳ್ಳೇದಕ್ಕೆ ಆಯಿತು ಅಂತ ಹೇಳ್ತಿದ್ರು. ಅದರಿಂದ ಅವಳಿಗೆ ಪ್ರತಿಭೆ ಇದೆ. ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದೆ, ನಾನು ನೋಡಿದೆ. ಟೆಕ್ನಿಕಲ್ ಆಗಿ ನೀಟಾಗಿದೆ, ಅದಕ್ಕೆ ಬೇಕಾದ ಹಾಡು ಅದಕ್ಕೆ ಹೊಂದ್ಕೊಂಡಿದೆ. ಈ ಆ್ಯಕ್ಟರ್ ಬಗ್ಗೆ ನಾನು ಕೇಳಿದೆ, ಈ ಆ್ಯಕ್ಟರ್ ಏನು ಇಷ್ಟು ಚೆನ್ನಾಗಿ ಮಾಡ್ತಾರೆ ಸರ್, ಆತ ತುಳುವಲ್ಲಿ ಟಾಪ್ ಹೀರೋ ಸಾರ್. ಹೌದಾ, ನಿನಗೆ ಹೆಂಗೆ ಸಿಗ್ತೆ ಅಂದರೆ ಈ ಥರ ಈಸ್ ಎ ವೆರಿ ಗುಡ್ ಸಿಂಗರ್ ಅಂದರು. ನನಗೆ ಇಂಟ್ರೆಸ್ಟ್ ಆಯಿತು. ಅಂದರೆ ಸಿಂಗರ್ ಆಗಿ ನಾನೇನು ಮಾಡಿದೆ, ನಮ್ಮ ಸಂವಿಧಾನದ ಪ್ರಿಯಾಂಬಲ್ನ ಕನ್ನಡದಲ್ಲಿ ಟ್ಯೂನ್ ಮಾಡಿದ್ದೀನಿ. ಅದನ್ನು ಇವನು ಕಳಿಸಿದೆ, ಇದನ್ನು ತುಳುವಲ್ಲಿ ಬರ್ಕೊಡ್ತೀಯಾ ಅಂತ. ಕಳಿಸಿದ 2 ಗಂಟೆಯಲ್ಲಿ ಬರೆದು ವಾಪಸ್ ಕಳಿಸ್ಬಿಟ್ಟ. ನನಗೆ ಗಾಬರಿ ಆಗೋಯ್ತು, ಏನು ಇಷ್ಟೊಂದು ಸ್ಪಾಟ್ ಆಗಿ ಫಾಸ್ಟ್ ಆಗಿದ್ದಾನೆ. ನಾನು ಅದನ್ನು ಇನ್ನೊಬ್ಬ ದರ್ಶನ ಹುಡುಗನ ಕೆಲ ಹಾಡಿಸಿ ಅದನ್ನೇ ಕಳಿಸಿ, ಈ ಹಾಡನ್ನ ಅವ್ರು ಹಾಡ್ತಾರ ಕೇಳಿ ಅಂತೆ. ಅವ್ರು ಕೇಳ್ಬಿಟ್ಟು ಹಾಡ್ಬೋದು, ಟ್ರೈ ಮಾಡ್ಬೋದು ಒಂದು. ಅವ್ರು ಏನಾದರೂ ಆ ಸಂವಿಧಾನದ ಗೀತೆ ಮುಂದೆ ಹಾಡಿದ್ರೆ ಕನ್ನಡಕ್ಕೆ ಒಬ್ಬ ತುಳು ಗಾಯಕ ಬಂದಂಗಾಗುತ್ತೆ. ಇನ್ ಕೇಸ್ ಅವರು ಹಾಡಿದ್ರೆ ಆ ಹಾಡನ್ನ ಶೂಟ್ ಮಾಡುವ ಎಲ್ಲ ಜವಾಬ್ದಾರಿಯನ್ನ ನಾನು ನಮ್ಮ ಸುಮನ್ಗೆ ಒಪ್ಪಿಸ್ತೀನಿ. ತಾವು ಅದರಲ್ಲಿ ಆಕ್ಟ್ ಮಾಡಿ ಸರ್. ಒಂದು ಸಂವಿಧಾನದ ಗೀತೆ ಅದು, ಅದರ ಪ್ರಿಯಾಂಬಲ್ಲು ತುಳುನಾಡಿನಿಂದ ಅದು ದೇಶಕ್ಕೆ ಗೊತ್ತಾಗಲಿ ಅಂತ ನನ್ನ ಆಸೆ. ಇದು ನನ್ನ ಇಷ್ಟ. ನೀವು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದರೆ ನಿಮ್ಮ ಕೈಲಿ ಹಾಡ್ಸ್ ಟ್ರೈ ಮಾಡ್ತೀವಿ. ಚೆನ್ನಾಗಿದ್ದ ನೀವೇ ಸಿಂಗರ್, ಇಲ್ಲ ಅಂದರೆ ನೀವೇ ಆ್ಯಕ್ಟರ್. ಇದೊಂದು ಬಹಳ ವ್ಯವಸ್ಥಿತವಾಗಿ ಸಿನಿಮಾ ಮಾಡುವ ತಂಡ ಅಂತ ನಾನು ಈ ದಿನಗಳಲ್ಲಿ ಕಂಡುಕೊಂಡಿದ್ದೀನಿ. ಎಲ್ಲವೂ ಪ್ಲ್ಯಾಂಡ್ ಆಗಿರುತ್ತೆ. ಇಂಥ ಡೇಟ್ ಅಂತಾರೆ, ಅಂಥ ಡೇಟಿಗೆ ಮುಂಚೆ ವಿಷಯ ತಿಳಿಸ್ತಾರೆ, ಕಂಟೆಂಟ್ ಕಳಿಸ್ತಾರೆ, ಕೆಲಸ ಆಗಿದೆ ಅಂತಾರೆ. ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತೆ. ಈ ಶಿಸ್ತಿನ ಸ್ಕ್ರೀನ್ ಪ್ಲೇ ಪ್ರೊಡಕ್ಷನ್ ಯಾವಾಗಲೂ ಮುಖ್ಯ. ಅದನ್ನೆಲ್ಲ ನಮ್ಮ ಶೆಟ್ಟಿ ಬಳಗ, ಕರಾವಳಿಯ ಶೆಟ್ಟಿ ಬಳಗ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ರೂಢಿಗೆ ತಂದಿದ್ದಾರೆ. ಅದು ಕೂಡ ಪ್ಲಸ್ ಪಾಯಿಂಟು. ನಿಮಗೆ ಒಳ್ಳೆಯದಾಗಲಿ. ಈ ಕಲ್ಜಿಗ ಇಡೀ ತುಳುನಾಡಿಗೂ ಕನ್ನಡ ನಾಡಿಗೂ, ಕನ್ನಡ ಅಂದ್ರೆ ಏನು, ಹಲವು ಕನ್ನಡಗಳ ತಾಯಿ ಕನ್ನಡ, ಹಲವು ಕನ್ನಡಗಳ ತಾಯಿ ಕನ್ನಡ. ತುಳು ಕೂಡ ಕನ್ನಡದ ಒಂದು ಅಂಗ, ಕೊಂಕಣಿ ಕೂಡ ಕನ್ನಡದ ಒಂದು ಅಂಗ, ಬ್ಯಾರಿ ಇತ್ಯಾದಿ ಬೇಕಾದಷ್ಟು ಹಲವು ಕನ್ನಡಗಳು ಕನ್ನಡ ಜೊತೆಲಿದೆ. ಚಂದನವರಕ್ಕೆ ತುಳು ಒಂದು ಗರಿ ಆಗಲಿ, ಪಂಚದ್ರಾವಿಡ ಭಾಷೆಗಳು
ಪಂಚದ್ರಾವಿಡ ಭಾಷೆಗಳಲ್ಲಿ ಪಾಪ ದೇಹ ಇಲ್ಲದೆ ಒದ್ದಾಡ್ತಾ ಇದೆ ತುಳು ಭಾಷೆ. ಅದಕ್ಕೊಂದು ಆಕಾರ ಸಿಗುವಂತಾಗಲಿ ಕನ್ನಡದಿಂದ ಅಂತ ಹಾರೈಸಿ, ಕಲ್ಜಿಗ ಎಲ್ಲರಿಗೂ ಪ್ರಿಯವಾಗಲಿ ಅಂತ ಹಾರೈಸಿ ನಾನು ಮಾತು ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ಹಾಡ್ಕೊಳ್ಳುವಂಥ ಹಾಡು ಎರಡೇ ಹಾಡು, ಮಿಕ್ಕಿದ್ದು ರಿಕಾರ್ಡಿಂಗು ನಾನು ಮಾಡೋದಿಲ್ಲ ಅಂತ ಹೇಳಿದೆ. ಮಂಗಳೂರಿನಲ್ಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಅವ್ರ ಕೈಲೇ ಮಾಡಿಸಿ, ಯಾಕಂದರೆ ಅವ್ರಿಗೆ ಅದರ ಫೀಲಿಂಗು ಇತ್ಯಾದಿಗಳು ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅದು ಅಲ್ಲೇ ನಡೆದಿದೆ. ನಾನು 2 ಹಾಡುಗಳನ್ನು ಮಾತ್ರ ಈಗಲೂ ಕೂಡ ಇದೆ. ಹಾಗಾದ್ರೆ ಇದನ್ನೊಂದು ಸ್ವಲ್ಪ ನೀವು ಟರ್ನ್ ಮಾಡಬಹುದಾ ಎಲ್ಲ ಪೋಸ್ಟರ್ಸ್ ಅನ್ನು? ಹಾ, ಸೊ ಕಲ್ಜಿಗ ಅಂದ್ರೆ ಥ್ಯಾಂಕ್ ಯು ಸೊ